ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾವು ಬೆಂಗಳೂರಿನ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾದ ದ್ವಾದಶಿ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಓಂಕಾರ ಹಿಲ್ಗೆ, ಓಂಕಾರ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ಇರೋದು ಆರ್ ಆರ್ ನಗರದಲ್ಲಿ. ಈ ಸೈಡ್ ನಾವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಓಂಕಾರ ಹಿಲ್ಲು ಮತ್ತು ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನ ಎರಡೂ ನೋಡಿಕೊಂಡು ಆರಾಮಾಗಿ ನಾವು ಒನ್ ಡೇನ ಎಂಜಾಯ್ ಮಾಡ್ಕೋಬೋದು, ಸ್ಪೆಂಡ್ ಮಾಡ್ಕೋಬೋದು. ಈ ದೇವಸ್ಥಾನದಲ್ಲಿ ನಾವು 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಏಕಕಾಲದಲ್ಲಿ ಮಾಡ್ಕೋಬೋದು. ಬನ್ನಿ ಹೇಗಿದೆ ಅಂತ ನೋಡೋಣ. ಈ ಓಂಕಾರ ಹಿಲ್ನಲ್ಲಿ 12 ಜ್ಯೋತಿರ್ಲಿಂಗಗಳಷ್ಟೇ ಅಲ್ಲದೆ ವನದುರ್ಗಾ ದೇವಾಲಯ, ಮತ್ಸ್ಯನಾರಾಯಣ ನಾಗ ದೇವಾಲಯ ಮತ್ತು ಕೇಸರಿ ಗಣಪತಿ, ಮುನೇಶ್ವರ ದೇವಾಲಯ ಮತ್ತು ಈ ಥರ ಎಲ್ಲ ದೇವರ ದರ್ಶನಗಳನ್ನು ನಾವಿಲ್ಲಿ ಮಾಡ್ಕೋಬೋದು. ಮೊದಲಿಗೆ ನಾವಿಲ್ಲಿ ಫಸ್ಟು 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೊಬೈಲು ಕ್ಯಾಮ್ರಾ ಏನೂ ಅಲಾವಿಲ್ಲ, ಒಳಗಡೆ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಬಿಡೋದಿಲ್ಲ. ಸೊ ಹಾಗೆ ಒಳಗಡೆ ಏನೂ ತೋರ್ಸೋಕ್ಕಾಗಲಿಲ್ಲ. ನಾವು ದರ್ಶನ ಮಾಡ್ಕೋತಾ ಇದ್ದೀವಿ. ಒಳಗಡೆ ಹೋಗಿ ಇವಾಗ ನೋಡೋಕೆ 2 ಕಣ್ಣು ಸಾಲಲ್ದು ಅನ್ನೋ ಥರನೇ ಈ ದೇವಾಲಯ ಇದೆ. ಈ ಓಂಕಾರ ಹಿಲ್ಲನ್ನು 1992ರಲ್ಲಿ ಶ್ರೀ ಶಿವಪುರಿ ಮಹಾಸ್ವಾಮಿಯವರು ಸ್ಥಾಪನೆ ಮಾಡಿದವರು. ಒಳಗಡೆ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿಕೊಂಡು ಇನ್ನು ನಾವು ಆಚೆ ಬಂದ್ವಿ. ಆಚೆ ಸುತ್ತಲೂ ವ್ಯೂ ನೋಡ್ಬೋದು. ನೇಚರು ಎಷ್ಟು ಚೆನ್ನಾಗಿದೆ ಅಂತ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹಿಲ್ ಮೇಲೆ ನಿಂತ್ಕೊಂಡ್ರೆ ಶ್ರೀ ಷಣ್ಮುಖ ಸ್ವಾಮಿ ದೇವಾಲಯನೂ ಇಲ್ಲಿಂದನೇ ಕಾಣಿಸುತ್ತೆ. ನೋಡ್ಬೋದು. ನಾನು ಇವಾಗ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ 4 ಬಿಲ್ಡಿಂಗ್ ಪಕ್ಕ ಇದೆ ನೋಡಿ ಅಲ್ಲಿ. ಬರೀ ಇಲ್ಲಿಂದ 4.5 ಕಿಲೋಮೀಟರ್ ಏನೋ ಹಾಗೆ ಇದೆ. ಇವಾಗ ನಾನು ಒಳಗಡೆ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಇಲ್ಲಿ ಗೋಶಾಲೆಯೂ ಇದೆ. ಹಾಗೆ ಈ ಹಿಲ್ಲಲ್ಲಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆದದ್ದೇನೆಂದರೆ ಸರ್ವಧರ್ಮ ಸಮನ್ವಯ ಪೀಠ ಅಂತ ಇದೆ. ಅದು ತೋರಿಸ್ತೀನಿ ನಿಮಗೆ ಇವಾಗ. ನಾವು ನೆಕ್ಸ್ಟ್ ಇಲ್ಲಿ ಕೆಳಗಡೆ ದರ್ಶನ ಮಾಡಿಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ. ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಹೇಳೋದಕ್ಕಿಂತ ನೋಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಹಾಗೆ ಈ ಟೆಂಪಲ್ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೆ ಮತ್ತು ಸಂಜೆ 4:15 8:30ವರೆಗೆ. ಸಂಡೇ ಮಾತ್ರ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗೆ ಒಳಗಡೆ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿಕೊಂಡು ಆಚೆ ಬಂದರೂ ಅಲ್ಲಿ ಸಣ್ಣದಾಗಿ ಲಿಂಗಗಳ ಪ್ರತಿಷ್ಠಾಪನೆ ಮಾಡಿದ್ವು. ಅಲ್ಲಿ ಕೆಳಗಡೆ ಯಾವ ಲಿಂಗ ಅಂತ ಅದ್ರ ಹೆಸರು ಕೂಡ ಬರೆದಿದ್ರು. ಆಚೆಗಡೆನೂ ಎಲ್ಲ ಲಿಂಗಗಳ ದರ್ಶನ ನಾವು ಇಲ್ಲಿ ಮಾಡ್ಕೊಂಡ್ವಿ. ಮತ್ತು ಒಳಗಡೆ 12 ಜ್ಯೋತಿರ್ಲಿಂಗಗಳ ಕೆಳಗಡೆ ಅಂದರೆ ಒಂದೊಂದು ಲಿಂಗದ ಕೆಳಗಡೆನೂ 1,000 ಬಾಣಲಿಂಗಗಳನ್ನು ಇಟ್ಟು ಅದರ ಮೇಲೆ ದೊಡ್ಡ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದಾರಂತೆ. ಈ ಪೂರ್ತಿ ಟೆಂಪಲ್ಗೆ ನಾವು ಒಂದು ಪ್ರದಕ್ಷಿಣೆ ಹಾಕಿದರೆ ಇಲ್ಲಿ ನಾವು ಒಂದೇ ಸಲ 13,000 ಲಿಂಗಗಳಿಗೆ ಪ್ರದಕ್ಷಿಣೆ ಹಾಕಿರೋ ಪುಣ್ಯ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ಕೆಳಗಡೆ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಧ್ಯಾನ ಮಂದಿರ ಅಂತ ಇದೆ. ಅಲ್ಲಿ ನಾವು ನಮಸ್ಕಾರ ಮಾಡ್ಕೊಂಡು ಧ್ಯಾನ ಮಂದಿರದಲ್ಲೂ ಕೂಡ. ಇನ್ನು ಅಲ್ಲಿಂದ ಮುಂದೆ ಹೋದರೆ ಮತ್ಸ್ಯನಾರಾಯಣ ದೇವಾಲಯವೂ ಇದೆ. ಆಮೇಲೆ ಈ ದೇವಸ್ಥಾನವನ್ನು ಸ್ಥಾಪಿಸೋಕ್ಕೆ ಕಾರಣ ಏನಂತಂದರೆ ಬಡವರ ಹತ್ರ ಹಣ ಇರಲ್ಲ. ಹಾಗಾಗಿ ಅವ್ರಿಗೆ 12 ಜ್ಯೋತಿರ್ಲಿಂಗ ದರ್ಶನ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಶ್ರೀಮಂತರ ಹತ್ರ ಹಣ ಇರುತ್ತೆ, ಆದರೆ ಅವ್ರ ಹತ್ರ ಟೈಮ್ ಇರಲ್ಲ. ಸೊ ಅವರಿಗೆಲ್ಲ ದೇವ್ರ ದರ್ಶನ ಮಾಡೋಕ್ಕೆ ಕಷ್ಟ ಆಗ್ಬೋದು ಅಂತ ಎಲ್ಲ ದೇವ್ರ ದರ್ಶನ ಒಂದೇ ಸಲ ಆಗಬೇಕು, ಎಲ್ಲರಿಗೂ ಸಮಾನವಾಗಿ ದರ್ಶನ ಆಗಬೇಕು ಅಂತ ಈ ದೇವಸ್ಥಾನವನ್ನು ಶ್ರೀ ಶಿವಪುರಿ ಮಹಾಸ್ವಾಮಿಗಳು ಸ್ಥಾಪನೆ ಮಾಡಿದರು. ಇವಾಗ ನಾವು ಧ್ಯಾನ ಮಂದಿರದ ಕಡೆ ಹೋಗ್ತಾ ಇದ್ದೀವಿ. ಧ್ಯಾನ ಮಂದಿರದಲ್ಲೂ ಅಷ್ಟೇ ತುಂಬಾ ಪ್ರಶಾಂತವಾಗಿತ್ತು. ಮಧ್ಯದಲ್ಲಿ ಒಂದು ದೊಡ್ಡದಾದ ಲಿಂಗ ಮತ್ತು ಸುತ್ತಲೂ ಒಂದು ಸ್ವಲ್ಪ ಅಂದರೆ ರಾಮಾಯಣ ಕಾಲದ್ದು ಎಲ್ಲ ಒಂದೊಂದು ಫೋಟೋಗಳು, ಧ್ಯಾನ ಮಾಡೋ ಫೋಟೋಗಳು ಇದೆಲ್ಲ ಇದ್ವು. ಇದನ್ನೆಲ್ಲ ನೋಡ್ಕೊಂಡ್ವಿ ನಾವು.
ಇವಾಗ ಧ್ಯಾನ ಮಂದಿರನ ನೋಡಿಕೊಂಡು ಮೇಲ್ಗಡೆ ಸರ್ವಧರ್ಮ ಸಮನ್ವಯ ಪೀಠದ ಕಡೆ ನಾವು ಹೋಗ್ತಾ ಇದ್ದೀವಿ. ನೇಚರ್ ಇಷ್ಟಪಡೋರಂತೂ ಮಿಸ್ ಮಾಡದೆ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ ನಿಮಗಂತೂ. ತುಂಬಾ ಪ್ರಶಾಂತವಾಗಿರುತ್ತೆ. ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಸರ್ವಧರ್ಮ ಸಮನ್ವಯತೆ ಪೀಠದ ಎಂಟ್ರೆನ್ಸಲ್ಲಿ 2 ಆನೆಗಳು ಆ ಕಡೆ ಒಂದು ಈ ಕಡೆ ಒಂದು ನಮ್ಮನ್ನು ಸ್ವಾಗತ ಮಾಡೋ ರೀತಿಲಿ ಎಷ್ಟು ಚೆನ್ನಾಗಿದ್ವಲ್ಲ. ಅದನ್ನು ನೋಡಿಕೊಂಡು ಮುಂದೆ ಹೋದ್ವಿ. ಅಲ್ಲಿ ಮುಂದೆ ನೀವು ನೋಡ್ಬೋದು ಎಲ್ಲ ಧರ್ಮದ ಪುಟಾಣಿ ದೇವಾಲಯಗಳನ್ನು ಇಲ್ಲಿ ನಿರ್ಮಿಸಿದ್ರು. ಸೆಂಟ್ರ್ ಒಂದು ಮರ, ಸುತ್ತಲೂ ಎಲ್ಲ ಧರ್ಮದ್ದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ನು, ಬೌದ್ಧ ಎಲ್ಲ ಧರ್ಮದ ಪುಟಾಣಿ ದೇವಾಲಯಗಳು ಇಲ್ಲಿ ನಾವು ನೋಡಬಹುದು. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸ್ ಮತ್ತು ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ, ಪ್ರಶಾಂತಿಯುತವಾದ ಸ್ಥಳವನ್ನು ನೀವು ಹುಡುಕ್ತಾ ಇದ್ದರೆ ಈ ಸ್ಥಳ ಹೇಳಿ ಮಾಡಿಸಿರೋ ಥರ ಇದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪ್ರಶಾಂತವಾಗಿದೆ. ಯಾಕಂದರೆ ಸುತ್ತಮುತ್ತಲು ಗಿಡ, ಬೆಟ್ಟ ತುಂಬಾ ಚೆನ್ನಾಗಿದೆ. ನೇಚರ್ ಮಧ್ಯೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನ. ಇವಾಗ ನೆಕ್ಸ್ಟ್ ನಾವು ಮತ್ಸ್ಯನಾರಾಯಣ ದೇವಾಲಯಕ್ಕೆ ನಮಸ್ಕಾರ ಮಾಡಲು ಹೋಗ್ತಾ ಇದ್ದೀವಿ. ಮತ್ತು ಈ ಓಂಕಾರ ಹಿಲ್ನಲ್ಲಿ ನಾವು ವಿಶ್ವದ 2ನೇ ಅತಿ ಎತ್ತರ ಗಡಿಯಾರವನ್ನು ಕೂಡ ನೋಡ್ಬೋದು. ಆದರೆ ಇದು ಇವಾಗ ವರ್ಕ್ ಆಗ್ತಾ ಇಲ್ಲ, ನಿಂತ್ಕೊಂಡಿದೆ. ಫ್ಯೂಚರಲ್ಲಿ ಜಾರಿ ಆಗ್ಬೋದೇನೋ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿಕೊಂಡು ಇನ್ನು ನಾವು ಮುಂದೆ ಬಂದರೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನ ತಿನ್ಕೊಂಡ್ವಿ. ಈ ಓಂಕಾರ ಹಿಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.